ಈಗ ಮಾನ್ಯ ಸಚಿವರಿದ್ದಾರೆ, ಮಾನ್ಯ ನ್ಯಾಯಮೂರ್ತಿಗಳು, ಹಾಗೆ ಮಾನ್ಯ ಶಾಸಕರಿದ್ದಾರೆ, ಈ ಉನ್ನತ ಅಧಿಕಾರಿಗಳಿದ್ದಾರೆ, ಹಾಗೂ ಇತರೆ ಗಣ್ಯರು ಬರಬೇಕಾದ್ರೆ ದರ್ಶನಕ್ಕಾಗಿ ಅವರು ಮೊದಲೇ ನಮ್ಮ DC ಅವರ ಕಚೇರಿಯಲ್ಲಿ ಅಡಿಷನಲ್ ಡೆಪ್ಟಿ ಕಮಿಷನರ್ ADC ಅವ್ರನ್ನ ಸಂಪರ್ಕ ಮಾಡಿ ಯಾವ ತಾರೀಕಿಗೆ ಅವಕಾಶ ಇದೆ ಅನ್ನೋದನ್ನು ಮೊದಲೇ ಖಾತ್ರಿ ಮಾಡಿಕೊಂಡು ಅವರ ದರ್ಶನಕ್ಕೆ ಬೆಳಿಗ್ಗೆ 10:30ಯಿಂದ ಮಧ್ಯಾಹ್ನ 12:30 ನಡುವೆ ಅವಕಾಶ ಮಾಡಿಕೊಡ್ಲಾಗಿದೆ. ಅವರ ದರ್ಶನಕ್ಕೆ ಏನು ಸಮಯ ಕೊಟ್ಟಿದ್ದಾರೆ ಅವರು ದಯಮಾಡಿ ಆ ಸಮಯಕ್ಕಿಂತ 1 ಗಂಟೆ ಮೊದಲೇ ಬರಬೇಕು. ಯಾಕೆಂದರೆ ಅವ್ರನ್ನ ನಮ್ಮ ವಾಹನದಲ್ಲಿ ಕರ್ಕೊಂಡು ಬರಬೇಕಾಗತ್ತೆ. ಅವರು ನೇರವಾಗಿ ಹಾಸನ IBಗೆ ಬಂದರೆ ಅಲ್ಲಿಂದ ನಮ್ಮದು ಲಕ್ಸುರಿ ವೆಹಿಕಲ್ಸ್ ಅರೇಂಜ್ ಮಾಡಿದ್ದೇವೆ. VIP ಗಳಿಗೆ ಗೌರವಯುತವಾಗಿ ಟ್ರೀಟ್ ಮಾಡಬೇಕು ಅಂತೇಳಿ ನಮ್ಮ ಲಕ್ಸುರಿ ವೆಹಿಕಲಲ್ಲೇ ಅವ್ರನ್ನ ಇಲ್ಲಿಗೆ ನೇರವಾಗಿ ದೇವಸ್ಥಾನದ ಹತ್ರ ಕರ್ಕೊಂಡು ಬಂದು ಅವರಿಗೆ ಶೀಘ್ರದಲ್ಲಿ ದರ್ಶನ ಮಾಡಿಸಿ ವಾಪಸ್ಸು IBಗೆ ಕರ್ಕೊಂಡು ಹೋಗಿ ನಾವು ಬಿಡ್ತೇವೆ. ಸೊ ಇದಕ್ಕೆ 10:30ಯಿಂದ 12:30 ಹೊರಗಡೆ ಅವಕಾಶ ಇದೆ. ಆದರೆ ಅವ್ರು ಯಾವ ಟೈಮ್ ತಗೊಂಡಿದ್ದಾರೆ ಅದಕ್ಕಿಂತ 1 ಗಂಟೆ ಮೊದಲೇ ಬರಬೇಕು. ಯಾಕೆಂದ್ರೆ ಟ್ರಾನ್ಸ್ಪೋರ್ಟೇಷನ್ನು ಎಲ್ಲ ಇರುತ್ತೆ. ಯಾಕೆ ಇದನ್ನ ಮಾಡಿದೀವಿ ಅಂದ್ರೆ ಈಗ ನೋಡಿ, ಸಾರ್ವಜನಿಕರಿಗೆ ಸುಗಮವಾಗಿ ದರ್ಶನ ಆಗಬೇಕು, ಅದರ ಜೊತೆಗೆ ಬರುವಂತ ಗಣ್ಯರಿಗೆ ಗೌರವಯುತವಾಗೂ ನಾವು ನಡೆಸ್ಕೋಬೇಕು. ಅದಕ್ಕಾಗಿ ನಾವು ಈ ರೀತಿ ಅರೇಂಜ್ಮೆಂಟ್ ಅನ್ನ ಮಾಡಿದ್ದೇವೆ. ಅವರ ಗೌರವಕ್ಕೆ ಯಾವ ರೀತಿನೂ ಚ್ಯುತಿ ಬರಬಾರದು. ಸೊ ಆದ ರೀತಿ ಆಗ್ಬೇಕು ಅಂದ್ರೆ ಆ ಟೈಮಲ್ಲಿ ನಾವು ಎಲ್ಲಾ ಅರೇಂಜ್ಮೆಂಟ್ ಅನ್ನ ಮಾಡ್ತೇವೆ. ಅವ್ರಿಗೆ ಆ ಟೈಮ್ ಬಿಟ್ಟು ಬಂದ್ರೆ ನಮ್ಗೆ ಅರೇಂಜ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಅಂಡ್ ಇನ್ನೊಂದ್ ಕಡೆ ಸಾರ್ವಜನಿಕರ ತಾಳ್ಮೆಯನ್ನಂತೂ ನಾವು ಪರೀಕ್ಷೆ ಮಾಡಕ್ ಆಗೋದಿಲ್ಲ. ಇವತ್ತು ಇಷ್ಟು ಮೂವ್ಮೆಂಟ್ ಇದೆ, ಅದರ ಮಧ್ಯದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಆಲ್ರೆಡಿ ತಾಳ್ಮೆ ಕಳ್ಕೊಳ್ಳುವಂತಹದ್ದು ಇದೆ. ಹಾಗಾಗಿ ಲಕ್ಷಾಂತರ ಜನ ಮೂಲೆಯಿಂದ ಬರೋದ್ರಿಂದ ಅವ್ರಿಗೂ ಸುಗಮವಾಗಿ ದರ್ಶನ ಆಗ್ಬೇಕು, ಆದ್ರೆ ಗಣ್ಯರಿಗೂ ಗೌರವಯುತವಾಗಿ ನಡೆಸ್ಕೋಬೇಕು. ಹಾಗಾಗಿ ಅವರು ಸಹಕಾರ ಕೊಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಕೆಲವರು ಇದು ತುಂಬಾ ಕಟ್ನಿಟ್ಟಾಯ್ತು, ತುಂಬಾ ಹಾಗೆ ಹೀಗೆ ರಿಲ್ಯಾಕ್ಸೇಷನ್ ಅಂತ. ನಾವು ಒಬ್ಬರಿಗೆ ರಿಲ್ಯಾಕ್ಸೇಷನ್ ಕೊಟ್ರೆ, ಮಿನಿಸ್ಟ್ರಿಗೆ ರಿಲ್ಯಾಕ್ಸೇಷನ್ ಕೊಟ್ರೆ ಜಡ್ಜಿಗೆ ಕೊಡಬೇಕು, ಜಡ್ಜಿಗೆ ಕೊಟ್ರೆ MLAಗೆ ಕೊಡಬೇಕು, MLAಗೆ ಕೊಟ್ರೆ ಎಲ್ಲರಿಗೂ ಕೊಡಬೇಕು. ಸೊ ಒಂದಕ್ಕೊಂದು ಲಿಂಕ್ ಇದೆ. ಆದ್ರೆ ಇಲ್ಲಿ ಏನಾಗುತ್ತೆ, ನಾನು ಪದೇ ತಮ್ಗೆ ಎಚ್ಚರಿಸಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ಜನಸಮೂಹ ಒಂದು ಕಡೆ ಸೇರಿದಾಗ ಬೇರೆ ಕಡೆ ಏನೆಲ್ಲ ಘಟನೆಗಳು ನಡೆದಿದ್ದಾವೆ ಅನ್ನೋದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಗಣ್ಯರು ಅಂದ್ರೆ ನಮ್ದು ಜವಾಬ್ದಾರಿ ಇದೆ, ವಿ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ. ಬೆಂಗಳೂರಿನಲ್ಲಿ ಏನಾಯ್ತು, ತಮಿಳ್ನಾಡಲ್ಲಿ ಏನಾಯ್ತು, ಇವೆಲ್ಲ ಮರೀಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಆ ದೃಷ್ಟಿಯಿಂದ ಗಣ್ಯರಿಗೆ ಗೌರವವಾಗಿ ನಡಿಬೇಕು. ಆದ್ರೆ ಓವರ್ ಆಲ್ ಸುರಕ್ಷತೆ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ಏನೂ ಎಡವಟ್ಟು ಆಗ್ಬಾರ್ದು ಅಂತಂದ್ರೆ ಇವೆಲ್ಲದಕ್ಕೂ ಸ್ವಲ್ಪ ಸಹಕಾರ ಎಲ್ಲರೂ ಕೂಡ ಕೊಡಬೇಕು. ಯಾರ್ದು ನನ್ಗೆ ಪ್ರಕಾರ ಕೆಲವರು ಒಬ್ರಿಬ್ರು ಆವು ಅಂತ ಹೇಳಿದ್ದಾರೆ ಬಿಟ್ರೆ 90% ಎಲ್ಲ ನೀವು ಮಾಡಿರೋದು ಸರಿ ಇದೆ ಅಂತಾನೆ ಹೇಳಿದ್ದಾರೆ. ನಾನು ಕೆಲವು MLAsಗೆ ಮಾತಾಡಿದಾಗ ನೀವು ಮಾಡಿರೋದು ಸರಿ ಇದೆ, ಯಾವುದೇ ಕಾರಣಕ್ಕೂ ಇದರಿಂದ ಬದಲಾಯಿಸಬೇಡಿ, ನೀವು ಅದಕ್ಕೆ ಸ್ಟಿಕ್ ಆಗಿ ಏನೇ ಒತ್ತಡ ಬಂದ್ರು ಯು ಸ್ಟಿಕ್ ಟು ಇಟ್ ಅಂತ ಎಷ್ಟೋ MLAಗಳು ನನಗೆ ಹೇಳಿದ್ದಾರೆ. ಹಾಗಾಗಿ 12:30 ನಂತರ ಬರ್ತಾರೆ ಸರ್. 12:30 ನಂತರ ಇಲ್ಲಿ ಅಲ್ಲ. ಈಗ ನೋಡಿ ಸರ್, ಒಂದು ಲಾ ಈಸ್ ಎಬವ್ ಎವ್ರಿಬಡಿ. ಕಾನೂನು ಎಲ್ಲರಿಗಿಂತ ಮೇಲೆ, ಅದ್ರ ಕೆಳಗಡೆ ನಾವು ಕೆಲಸ ಮಾಡ್ಬೇಕು. ರೂಲ್ಸ್ ಅಂದ್ರೆ ರೂಲ್ಸ್ ಎಲ್ಲರಿಗೂ ಅನ್ವಯ ಆಗುತ್ತೆ. ನಾನು ರೂಲ್ಸ್ ಮೇಲೆ ಇದ್ದೀನಿ. ಹಾಗಾದ್ರೆ ನಾನು ರೂಲ್ಸ್ ಮೇಲೆ ಇದ್ರೆ ಹಾಗಾದ್ರೆ ಎಲ್ಲ ಬೇರೆಯವರು ಏನು ರೂಲ್ಸ್ ಕೆಳಗಡೆ, ಅವ್ರಿಗೆ ಮಾತ್ರ ಬೇರೆ ರೂಲ್ಸ್ ಕೆಳಗಡೆ ಇದಾರ? ಒಂದು ರೂಲ್ ಅಂದ್ಮೇಲೆ ಎಲ್ಲರೂ ರೂಲ್ ನ ಫಾಲೋ ಮಾಡಬೇಕು. ಐ ರಿಕ್ವೆಸ್ಟ್ ದಟ್ ಕೋಆಪರೇಷನ್. ಈಗ ಈ ಗಣ್ಯರು ಸಹಕಾರ ಮಾಡ್ತಾರೆ. ನೀವ್ ಹೇಳೋ ಪ್ರಕಾರ ನನ್ನ ಹತ್ರ ಅಂತೂ ಯಾರು ಆ ರೀತಿ ಮಾತಾಡಿಲ್ಲ. ನೀವು ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ಕೇಳ್ತಾ ಇದ್ದೀರಾ. ಟೈಮ್ ಏನ್ ಪ್ರಾಬ್ಲಮ್, ಯಾಕೆ ಕಷ್ಟ? 10:30ಗೆ ಬರಕ್ಕೆ ಏನ್ ಕಷ್ಟ? ನೀವ್ ಹೇಳ್ತಾ ಇದ್ದೀರಾ, ಯಾರು ನನ್ಗೆ ಬೇರೆಯವ್ರು ಕಂಪ್ಲೇಂಟ್ ಮಾಡಿಲ್ಲ. ನೋಡಿ, ಅದು ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಹತ್ರ ಮಾತಾಡ್ಬೇಡಿ ಸುಮ್ಮನೆ ಆ ರೀತಿಯಾಗಿ. ಯಾಕಂದ್ರೆ ಹೇಳಿಲ್ಲ, ಸುಳ್ಳದು ನೀವು ಕ್ರಿಯೇಟ್ ಮಾಡ್ತಾ. ಒಂದ್ ನಿಮಿಷ ನೋಡಿ ಸರ್, ವೀಕ್ ಡೇ ಇರ್ಲಿ ವೀಕೆಂಡ್ ಇರ್ಲಿ, ಪ್ರತಿಯೊಬ್ಬರು ಟೈಮ್ ಮೀರಿ ಬರ್ತಾರೆ. ನೋಡಿ ಸರ್, ಎಲ್ಲಾರು ಯಾಕೆ ಟೈಮ್ ಮೀರಿ ಬರ್ಬೇಕು? ಟೈಮ್ ಸೆಟ್ ಮಾಡಿದ್ಮೇಲೆ ಎಲ್ಲಾರ್ಗು ಟೈಮ್. ನಿಮ್ಗೆ ನಿಮ್ ವಾದ ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಕೆಲವ್ರಿಗೆ ರೂಲ್ಸ್ ಅಪ್ಲೈ ಆಗೋದಿಲ್ಲ ಅಂತ ನೀವು ವಾದ ಮಾಡ್ತಾ ಇದ್ದೀರಿ.
ಸಮ್ ಪೀಪಲ್ ಆರ್ ಅಬೌವ್ ದ ರೂಲ್ಸ್ ಅಂತ ಹೇಳ್ತಾ ಇದ್ದೀರಿ. ಮತ್ತೆ ನಾವೇನು ಟೈಮ್ ಕೊಟ್ಟಿದ್ದೇವೆ, ಆ ಟೈಮ್ ಅಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದೇವೆ. ಅಷ್ಟು ಮಾಡಕ್ ಆಗುದಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ, ಬೇರೆ ಯಾರು ಹೇಳಿಲ್ಲ ನನ್ಗೆ. ಎಕ್ಸೆಪ್ಷನ್ಸ್ ಕೇಸ್ ಎಕ್ಸೆಪ್ಷನ್ ಯಾರು ಬೇಕೋ ಎಕ್ಸೆಪ್ಷನ್ ಮಾಡ್ಬೋದು, ದಿನಪೂರ್ತಿ ಎಕ್ಸೆಪ್ಷನ್ ಮಾಡ್ಬೋದು. ನೋಡಿ, ಇಷ್ಟಕ್ಕೂ ನೀವ್ ವಾದ ಮಾಡ್ತಾ ಇದೀರಿ ಬಿಟ್ರೆ ಬೇರೆ ಯಾರು ನನ್ನ ಹತ್ರ ವಾದ ಮಾಡಿಲ್ಲ. ನೀವೇ ಈಗ ದಯವಿಟ್ಟು ಇಂತಹದ್ದು ಇಲ್ದೇ ಇರೋ ಇಶ್ಯೂ ಅನ್ನ ದಯವಿಟ್ಟು ಮಾಡೋದು ಬೇಡ. ನೋಡಿ, ಲಕ್ಷಾಂತರ ಜನ ಹಿಂದ್ಗಡೆ ಮೂವ್ ಆಗ್ತಾ ಇದ್ದಾರೆ ಈ ಕಡೆ, ಅವ್ರನ್ನೂ ಒಮ್ಮೆ ನೋಡಿ. ಅವ್ರು ಏನಾಗಾದ್ರೆ ಆಮೇಲೆ ನಾವು ತಗೊಂಡಿರೋ ಎಲ್ಲಾ ತೀರ್ಮಾನಗಳು ಎಲ್ಲಾ ಜಿಲ್ಲೆಯ ಜನಪ್ರತಿನಿಧಿಗಳು 100% ಒಕ್ಕೊರಲಿನಿಂದ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನೀವು ಫರ್ಮ್ ಆಗಿ ಇದನ್ನ ಎನ್ಫೋರ್ಸ್ ಮಾಡಿ, ಇದರಲ್ಲಿ ಕಾಂಪ್ರಮೈಸ್ ಆಗಲೇಬೇಡಿ ಅಂತ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಈ ಜಿಲ್ಲೆ ಅವರು ಹೇಳಿದ್ದಾರೆ. ನಿಮ್ ರೆಕಾರ್ಡಿಗೆ ಹೇಳ್ತಾ ಇದ್ದೀನಿ. ಇನ್ನ ಅದನ್ನ ಬಿಟ್ಟು ಅವ್ರು ಬೇರೆ ನಿಮ್ಮ ಹತ್ರ ಹೇಳ್ತಾರೆ ಅಂತ ನಾನಂತೂ ನಂಬೋದಿಲ್ಲ. ಬಿಕಾಸ್ ಅಷ್ಟು ಕ್ಲಿಯರ್ ಆಗಿ ನಮ್ಗೆ ಅವರು ಸಪೋರ್ಟ್ ಆಗಿ ನಿಂತಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ನೀವು ಸಪೋರ್ಟ್ ಮಾಡಿ. ದಯವಿಟ್ಟು ಈ ರೀತಿ ನೀವು ಹಾಗಾದ್ರೆ ನಾವು VIP ಗೆ ಬಿಟ್ರೆ ನೀವೇ ಹೇಳ್ತೀರಾ ಎಲ್ಲ VIP ಇದು ಕಲ್ಚರ್ ನಡೀತಾ ಇದೆ ಅಂತ. ನೀವೇ ಅದನ್ನ ದೊಡ್ಡದು ಪ್ರಚಾರ ಮಾಡ್ತೀರಿ. ಜನಸಾಮಾನ್ಯರು ಒಟ್ಟ ಖುಷಿಯಾಗಿರ್ತಾರೆ ಸರ್. ಜನಸಾಮಾನ್ಯರು ಇವತ್ತು ಬೆಳಿಗ್ಗೆಯಿಂದ ಬಂದವರು ತುಂಬಾ ಚೆನ್ನಾಗಿ ದರ್ಶನ ಆಗ್ತಾ ಇದೆ. ಅದು ನಮ್ಗೆ ಸಮಾಧಾನ ಇದೆ, ನಿಮಗ್ ಸಮಾಧಾನ ಇಲ್ಲದೆ ಇರ್ಬೋದು. ಯಾಕಂದ್ರೆ ಜನ ಖುಷಿಯಾಗಿ ಹೋಗ್ತಾ ಇದಾರೆ, ಜನ ಖುಷಿಯಾಗಿ. ಆಯ್ತು, ನೀವು ತುಲನೆ ಮಾಡಿ ಯಾರು ಮುಖ್ಯ. ಈಗ ಜನ ಬಂದು ಖುಷಿಯಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಗೆ ಜನ ಲೆಕ್ಕಕ್ಕೆ ಇಲ್ಲ, ಕೆಲವ್ರದ್ದು ಮಾತ್ರ ಲೆಕ್ಕ ಅಂದ್ರೆ ಅದು ನಿಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ಅಲ್ಲ. ರೂಲ್ ಆಗುತ್ತೆ ಗೊತ್ತಿಲ್ಲ, ನಿಮ್ಮ ಹತ್ರ ಕೇಳಿ ತಿಳ್ಕೊಂಡಿದ್ದಾರೆ. ಹೇಳಿ, ಅದ್ರ ಕೇಳೋದ್ರ ಬಗ್ಗೆ ನಂದೇ ತಕರಾರಿಲ್ಲ.